KSRTC bus converts as smart classroom. Prashant Achar, a former student of Government School in Udupi, converts KSRTC bus into a smart classroom. Prashant came up with the idea to help his former school struggling with shortages of classrooms. KSRTC provided him a scrapped bus for a free cost which had run over 9 lakh kilometers. Prashant spent around 2 lakh to convert the bus into a smart classroom. Many parents and villagers also contributed to the cause. ನಾವು ಮಕ್ಕಳ ಸಂಖ್ಯೆ ಕಡಿಮೆ ಇರುವಂಥ ಒಂದು ಗ್ರಾಮೀಣ ಭಾಗದ ಶಾಲೆಗೆ ಬಂದಾಗ ಶಾಲೆಯನ್ನು ಏನಾದರೂ ಮಾಡಿ ಒಂದು ಹಂತಕ್ಕೆ ತರಬೇಕು, ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕು. ನಾನು KSRTCಯ ಬಸ್ ಮಾದರಿಗಳನ್ನೆಲ್ಲ ಮಾಡಿದ್ದೆ. ಅದನ್ನು ಸಚಿವರುಗಳು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮನ್ನು ಅಲ್ಲಿ ಆಹ್ವಾನಿಸಿದವಾಗ ನಾವು ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಹೋದ್ವಿ ಅವರ ಹತ್ರ. ಈ ರೀತಿ ನಮಗೆ ಸರ್ಕಾರಿ ಶಾಲೆಯ ಕೊಠಡಿಗಳ ಕೊರತೆ ಇದೆ, ಇದನ್ನು ಕೊಡಬೇಕು ನೀವು ಅಂತ ಕೇಳಿದವಾಗ ಭರವಸೆ ಕೊಟ್ಟಿದ್ದಾರೆ, ಕೊಡ್ತೀವಿ ಅಂತ ಹೇಳಿ. ಹಾಗೆ ನಮಗೊಂದು KSRTCಯ ದೊಡ್ಡ ಬಸ್ಸನ್ನೇ ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ಬಂದು ನಾವು ನಮ್ಮ ಶಾಲೆಯಲ್ಲಿ ಇವಾಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಒಂದು ಕ್ಲಾಸ್ ರೂಮನ್ನು ಮಾಡಿದ್ದೀವಿ. ಮಕ್ಕಳ ಸ್ನೇಹಿಯಾಗಿ ಒಂದು ಕ್ಲಾಸ್ ರೂಮನ್ನು ಮಾಡಿದ್ದೀವಿ. ಅದು ಹೇಗಿರ್ತದಪ್ಪ ಅಂತ ಹೇಳಿದರೆ, ಈ ಬಸ್ಸಿನ ಹೊರಗಡೆ ಎಲ್ಲ ಒಂದು ಶಿಕ್ಷಣಕ್ಕೆ ಪೂರಕವಾದಂಥ ಚಿತ್ರಗಳು, ಆಮೇಲೆ ನಮ್ಮ ಕರಾವಳಿಯ ಸಂಸ್ಕೃತಿಗಳನ್ನು ಬಿಂಬಿಸುವಂಥ ಚಿತ್ರಗಳನ್ನೆಲ್ಲ ಬಿಡಿಸಿದ್ವಿ. ಹಾಗೆ ಒಳಗಡೆ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಸಾಹಿತಿಗಳು, ಹಾಗೆ ಸಮಾಜ ಸುಧಾರಕರ ಭಾವಚಿತ್ರಗಳನ್ನೆಲ್ಲ ಅಂಟಿಸಿ ಮಕ್ಕಳಿಗೆ ಖುಷಿ ಕೊಡುವ ರೀತಿಯಲ್ಲಿ ಒಂದು ಕ್ಲಾಸ್ ರೂಮನ್ನು ತಯಾರಿಸಿದ್ವಿ. ಹಾಗೇ ಡಿಜಿಟಲ್ ಬೋರ್ಡ್ನಿಂದ ಪಾಠ ಮಾಡುವಂಥ ವ್ಯವಸ್ಥೆ, ಮಕ್ಕಳಿಗೆ ಸೆಕೆ ಆಗದೇ ಇರೋ ಹಾಗೆ ಏನು ಆಗದೇ ಇರೋ ಹಾಗೆ ಫ್ಯಾನ್ಗಳ ಅಳವಡಿಕೆ, ಬೆಳಕು ಎಲ್ಲ ರೀತಿಯಲ್ಲಿ, ಹಾಗೆ ಒಂದು ಸಣ್ಣ ರೀತಿಯಲ್ಲಿ ಲೈಬ್ರರಿಯನ್ನು ಕೂಡ ಮಾಡಿದ್ವಿ. ನಮ್ಮ ಶಾಲೆಯಲ್ಲಿ ತರಕಾರಿ ಬಸ್ ಅನ್ನು ಸ್ಮಾರ್ಟ್ ಕ್ಲಾಸ್ ಆಗಿ ಮಾಡಿರುವುದು ನಮಗೆಲ್ಲ ಖುಷಿಯ ವಿಚಾರವಾಗಿದೆ. ನಾವು ತರಗತಿಯಲ್ಲಿ ಕುಳಿತು ಪಾಠ ಕೇಳುವುದಕ್ಕಿಂತ ಬಸ್ನಲ್ಲಿ ಮಾಡಿರುವ ಸ್ಮಾರ್ಟ್ ಕ್ಲಾಸ್ನಲ್ಲಿ ಕುಳಿತು ಪಾಠ ಕೇಳುವುದು ಒಂದು ಹೊಸ ರೀತಿಯ ಅನುಭವವಾಗಿದೆ. ಈ ಬಸ್ ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದೆ. ಈ ಸ್ಮಾರ್ಟ್ ಕ್ಲಾಸ್ನಲ್ಲಿ ಕುರ್ಚಿ, ಫ್ಯಾನ್, ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರ, ವಿಜ್ಞಾನಿಗಳ ಭಾವಚಿತ್ರಗಳು ಎಲ್ಲವೂ ಇದೆ. ಹಾಗೂ ಗ್ರಂಥಾಲಯದ ವ್ಯವಸ್ಥೆಯೂ ಮಾಡಿದ್ದಾರೆ. ಕೈ ತೊಳೆಯಲು ಹ್ಯಾಂಡ್ ವಾಶ್ ಮತ್ತು ಬೇಷನ್ನ ವ್ಯವಸ್ಥೆಯೂ ಇದೆ.